ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆ ಪ್ರತಿ ಸೇವಾ ಟಿವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನಿವತ್ತು ಒಂದೇ ಒಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಸುದ್ದಿ ಹಾಕ್ತಾ ಇದ್ದೀನಿ. ಅದು 60 ವರ್ಷ ಆದವರಿಗೆ ಪಿಂಚಣಿ ಏನು ಬರುತ್ತಲ್ಲ ಅದರದ್ದು ಸುದ್ದಿ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರು ನನಗೆ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಆದವರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಅಡ್ವಾನ್ಸ್ ಇದ್ದವರು ಯಾರು ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ, ಯಾಕಂದ್ರೆ ನಾನು ಭಾಳ ಇಂಪಾರ್ಟೆಂಟಾಗಿ ಸುದ್ದಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ವಿಡಿಯೋ ಮಾಡಬಾರ್ದಾಗಿತ್ತು, ಯಾಕೆ ಎಲ್ಲರದಿದೆ ನಮ್ಮ ಸಮಸ್ಯೆ ಇದ್ದಂಗೆ ಎಲ್ಲರ ಸಮಸ್ಯೆ ಅಂತ. ಅದಕ್ಕೋಸ್ಕರ ನಾನು ಇದು ವಿಡಿಯೋ ಹಾಕ್ತಾ ಇದ್ದೀನಿ. ನಂದು ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಮತ್ತು ನಾನು ತಾಯಿಯಂದಿರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಇದು ಅಂತ. ಅದಕ್ಕೋಸ್ಕರ ಪಿಂಚಣಿ ಎಲ್ಲರದು ಬಂದಾಗಿದೆ, ಅದಂತೂ ಗೊತ್ತೇ ಗೊತ್ತು. ಅದಕ್ಕೋಸ್ಕರ ಅಂತ ವಿಡಿಯೋ ಮಾಡೇ ಹಾಕಬೇಕು ಅಂತೂ ಹಾಕ್ತಾ ಇದ್ದೀನಿ. ಇದು ನಂದು ಫಸ್ಟ್ ವಿಡಿಯೋ, ಇದರ ಬಗ್ಗೆನೇ ಹಾಕ್ತಾ ಇದ್ದೀನಿ. ಬಟ್ ನಾನು ಆ ಥರ ಎಲ್ಲ ವಿಡಿಯೋ ಹಾಕ್ತಿರ್ತಿಲ್ಲ. ಇದು ಎಲ್ಲರಿಗೆ ಮಾಹಿತಿ ಆಗೋ ಸಂಬಂಧ ಅಂತ ನಾನು ವಿಡಿಯೋ ಹಾಕ್ತಾ ಇರೋದು ಫ್ರೆಂಡ್. ಅದಕ್ಕೆ ನಾವು ಈಗ ವಿಡಿಯೋ ಚಾಲು ಮಾಡೋಣ ಮುಂದೆ. ಅದಕ್ಕೆ ಯಾರು ವಿಡಿಯೋ ಸ್ಕಿಪ್ ಮಾಡೋ ನೋಡಬೇಡಿ, ಯಾಕಂದರೆ ಇದು ಬಿಗಿನಿಂಗಿಂದ ಎಂಡ್ವರೆಗೆ ನೋಡಿ. ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಮತ್ತು ಎಲ್ಲರದ್ದು ಆಗುತ್ತೆ. ಯಾರು ಏನು ಗಾಬರಿ ಆಗಕ್ಕೆ ಹೋಗಬೇಡಿ, ನಮ್ಮ ಪಿಂಚಣಿ ಬಂದಾಗಿದೆ ಅಂತ. ಅದರ ಬಗ್ಗೆನೇ ನಾನು ಇವಾಗಲೆಲ್ಲ ಡೀಟೇಲಾಗಿ ಮಾಹಿತಿ ಹೇಳ್ತಾ ಇದ್ದೀನಿ. ಅದನ್ನು ತಿಳ್ಕೊಳ್ಳಿ ಫ್ರೆಂಡ್. ಅಂದರೆ ಹೋಗೋಣ ಬನ್ನಿ. ಇವಾಗ 60 ವರ್ಷ ಆದವರು ಮತ್ತು ವಿಧವೆ ಅಂದರೆ ಗಂಡ ತೀರ್ಕೊಂಡಿರ್ತಾರಲ್ಲ ಅವ್ರದ್ದು ಮತ್ತು ಅಂಗವಿಕಲರದು ಇವೆಲ್ಲ ಪೇಮೆಂಟು ಬಂದಾಗಿದೆ ಅಂದ್ರೆ ಒಂದು ಕೆಲಸ ಇತ್ತು, ಏನೋ ಕೆಲಸ ಮಾಡಬೇಕಿತ್ತು. ಏನಂದರೆ NPCI ಅಂತ ಒಂದು ಕೆಲಸ ಇತ್ತು. ಅದು ಅಡ್ವಾನ್ಸ್ ಹೇಳಿದ್ರಂತ, ಅದು ನಮಗೆ ಗೊತ್ತಿಲ್ಲ ಫ್ರೆಂಡ್. ಅವರಿಗೂ ಯಾರಿಗೂ ಪಾಪ ಅವರಿಗೂ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಅದು ಯಾವಾಗ ಡಿಸೆಂಬರ್ ತಿಂಗಳು ಪೇಮೆಂಟ್ ಬಂದಿದೆ. ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳು ಪೇಮೆಂಟ್ ಬಂದಿಲ್ಲ. ಅದು ಡಿಸೆಂಬರ್ ಲಾಸ್ಟ್ ವೀಕಲ್ಲೇ ನಾವು NPCI ಮ್ಯಾಪಿಂಗ್ ಮಾಡಬೇಕಾಗಿತ್ತಂತ. ಅದು ಸಂಬಂಧ ಅದನ್ನು ಹೋಲ್ಡ್ ಇಟ್ಟಾರೆ ಅಂದರೆ ಯಾರು ಮ್ಯಾಪಿಂಗ್ ಐತಿ ಅವ್ರಿಗೆ ಹೋಗಿತ್ತೆ ಪೇಮೆಂಟು, ಯಾರ್ದಾಗಿಲ್ಲ ಅವರಿಗೂ ಬಂದಿಲ್ಲ. ಅದೊಂದು ಏನು NPCI ಅಂತ ತೋರಿಸ್ತೀನಿ ನನಗೆ. ಈ ಥರ ಬ್ಯಾಂಕಿಗೆ ಹೋಗಿ NPCI ಮಾಡಿಕೊಳ್ಳು. NPCI ಇದು ಯಾಕೆಂದರೆ ನಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡಿಗೆ ಇದು ಆಗಿರುತ್ತೆ. ಕೆಲವ್ರದ್ದು ಏನು ಡಬಲ್ ಅಕೌಂಟ್ ಇದೆಯಲ್ಲ ಅವ್ರದ್ದು ಆಗಿರುತ್ತೆ. ಬಟ್ ಅವ್ರು ಏನು ಮಾಡಬೇಕು, ಈ ಥರ ನೆಮ್ಮದಿ ಕೇಂದ್ರಕ್ಕೆ ಹೋಗಬೇಕು. ಯಾವುದೇ ನೆಮ್ಮದಿ ಕೇಂದ್ರ ಅಲ್ಲ, ನೆಟ್ ಸೆಂಟರಿಗೆ ಎಲ್ಲಿಗೆ ಹೋಗಿ ನನಗೆ NPCI ಫಾರ್ಮ್ ಬೇಕಾಗಿದೆ, ಅದನ್ನು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದು ಅಂತ ಹೇಳಿದರೆ ಅಲ್ಲಿ ಒಂದು ನಮ್ಮದು ಆಧಾರ್ ಕಾರ್ಡ್ ಹೋಗಬೇಕು. ಆಧಾರ್ ಕಾರ್ಡ್ ಕೊಟ್ಟೀವಿ, ಅದಕ್ಕೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಬೇಕು. ಮೊಬೈಲ್ ನಂಬರ್ ಯಾರು ಲಿಂಕ್ ಮಾಡಿಸಿದ್ದೀರಾ ಅವರಿಗೆ ಅಷ್ಟೇ ಅದನ್ನು ಇದು ಬರುತ್ತೆ. ಇಲ್ಲ ಅಂದರೆ ಮತ್ತೆ ನಾವು ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಮಾಡಿಸಿ. ಮತ್ತು ಇನ್ನೊಂದು ವಿಷಯ, 10 ವರ್ಷ ಬ್ಯಾಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಏನಾದರೂ ಮಾಡಿದ್ದೀವಿ, ಆಧಾರ್ ಕಾರ್ಡ್ ತೊಗೊಂಡಿದ್ದೇವಲ್ಲ ಅದ್ರ ಒಳಗಡೆ ಏನೇನೂ ಮಾಡಲಿಕ್ಕಿಲ್ಲ. ಅವ್ರದ್ದು ಆಧಾರ್ ಕಾರ್ಡ ಮತ್ತೊಮ್ಮೆ ಅಪ್ಡೇಟ್ ಮಾಡಿಸ್ಕೋಬೇಕು. ಹೌದು ಫ್ರೆಂಡ್, ನಾನು ಹೇಳ್ತಾ ಇರೋದು ಮತ್ತೊಮ್ಮೆ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು. ಇವಾಗ ನೋಡಿ, ಅದನ್ನು ಮಾಡಿಸ್ಕೊಂಡೇವಿಲ್ಲೋ ಅದಕ್ಕೇನು ಜಾಸ್ತಿ ಇಲ್ಲ. ನಿಮ್ದು ಆಧಾರ್ ಕಾರ್ಡ್ ಒಯ್ಯೋದದ, ಅಲ್ಲಿ ಕೂತಿ ನನಗೆ ಅಪ್ಡೇಟ್ ಮಾಡಿಸೋದದ. ಅದ್ರಾಗ ನೀವು ಫೋನ್ ನಂಬರ್ ಬೇಕಾದ್ರೆ ಹಾಕ್ಬೋದು. ನಿಮ್ಮದು ಅಡ್ರೆಸ್ ಏನಾದರೂ ತಪ್ಪಾಗಿದ್ರು ಅಡ್ರೆಸ್ಸು ಇದು ಮಾಡ್ಕೋಬೋದು. ಅಥವಾ ನಿಮ್ಮದು ಏಜು ಅಂದರೆ ವಯಸ್ಸು ಅದು ಕೂಡ ತಿದ್ಕೋಬೋದು. ಅದನ್ನು ಮಾಡಿ ಕೊಡ್ತಾರೆ. ನಾನು ನಮ್ಮ ಮನೆಯಲ್ಲಿನೂ ಅಮ್ಮ ಇದ್ದಾರೆ, ಅವ್ರದ್ದು ಪೇಮೆಂಟ್ ಅದೇ ಥರ ಆಗಿತ್ತು. ಬಟ್ ಅದನ್ನು ಆ ಥರ ಮಾಡಿದ ಪ್ರೊಸೀಜರೇ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ. ಹಾಗೆಲ್ಲ ಮಾಡ್ಕೊಂಬಂದ್ಬಿಟ್ಟು NPCI ಮಾಡಿದ್ದು ಇದು ಫಾರ್ಮ್. ಇದು ಆ್ಯಕ್ಚುಲಿ ಬೇರೆ ಬ್ಯಾಂಕಿಗೆ ಆಗಿತ್ತು. ಅದನ್ನು ಬ್ಯಾಂಕಿಂದ ಇದು ಮಾಡಿ ಈ ಬ್ಯಾಂಕಿಗೆ ತೆಗೆದುಕೊಟ್ಟೇವಿ. ತರಾನ ಫ್ರೆಂಡ್ ಬ್ಯಾಂಕರೇ ಆಯ್ತು ಇದು ಒಯ್ದು
ಮತ್ತು ಇದು ಒಂದು ಎರಡನೇದು ನಮ್ಮದು ಯಾವ ಬ್ಯಾಂಕಿಂದ ಐತಿ ಅಂದರೆ ಮ್ಯಾಪಿಂಗ್ ಯಾವ ಬ್ಯಾಂಕಿಗೆ ಆಗೈತಿ NPCI ಅದೇ ಬ್ಯಾಂಕ್ ಅಕೌಂಟು. ಎರಡನೇದು ಇದು ಬ್ಯಾಂಕ್ ಅಕೌಂಟು, ನಾನು ಪೂರಾ ತೋರಿಸ್ತಾ ಇಲ್ಲ. ಬ್ಯಾಂಕ್ ಅಕೌಂಟ್ ಜೆರಾಕ್ಸು ಮತ್ತು ನಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸು, ಇವು ಮೂರನ್ನು ಎಲ್ಲಿ ಹೋಗಬೇಕು? ಇವು ಮೂರು ಜೆರಾಕ್ಸ್ ಹೊಡೆದು ನಮ್ಮದು ತಹಸೀಲ್ದಾರ್ ಆಫೀಸಲ್ಲಿ ಒಂದು ಟೇಜ್ರಿ ಅಂತ ಇರುತ್ತೆ. ಟೇಜ್ರಿ ಗೊತ್ತಾಗುತ್ತೆ ನಿಮಗೆ? ಅಲ್ಲಿ ನಮ್ಮದು ಡೋಲ್ ಬಂದಿದ್ದು ಅಂತ ಹೇಳ್ತಾರೆ. ಡೋಲ್ ಅಂತೂ ಹೇಳ್ತಾರೆ, ಇದಕ್ಕೆ ಪಿಂಚಣಿ ಅಂತೂ ಹೇಳ್ತಾರೆ. ಯಾವ್ಯಾವ ಭಾಷೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಡೋಲೆ ಅಂತ ಹೇಳ್ತೀವಿ. ಅಂದಾಗಲೆಲ್ಲ ಅವರಿಗೂ ಗೊತ್ತಾಗುತ್ತೆ. ಅದಕ್ಕೆ ಅಲ್ಲಿ ಹೋಗುವುದು, ಇದನ್ನೆಲ್ಲ ಜೆರಾಕ್ಸ್ ತೊಗೊಂಡು ಅಲ್ಲಿ ಕೊಟ್ಬಿಟ್ಟೇವಿಲ್ಲೋ ಅವರು ಎಲ್ಲ ಕಂಪ್ಯೂಟ್ರಲ್ಲಿ ಆ್ಯಡ್ ಮಾಡ್ಕೋತಾರೆ. ಮಾಡ್ಕೊಂಡು ಬಂದುಬಿಟ್ಟು ಮತ್ತು ಆಯಿತು ಹೋಗ್ರಿ ಅಂತ ಹೇಳ್ತಾರೆ. ಇದೇನು ಕಡ್ಡಾಯ ಕ್ಯಾಂಡಿಡೇಟೇ ಹೋಗ್ಬೇಕು ಅನ್ನೋದಿಲ್ಲ. ನಾವು ಯಾರು ಭೀ ಹೋಗಿ, ಇವಾಗ ಮಗನೂ ಹೋಗ್ಬೋದು, ಯಾರು ಭೀ ಹೋಗಿ ಮಾಡಿಸ್ಕೊಂಡು ಬರೋಕ್ಕಾಗುತ್ತೆ. ನಮ್ಮ ಅಮ್ಮಂದು ನಾನೇ ಹೋಗಿ ಮಾಡಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಇವಾಗ ಪಗಾರನೂ ಬಂದಿದೆ. ಈ ತಿಂಗಳ ಪೇಮೆಂಟ್ ಬತ್ತು. ನಾನು ಫೆಬ್ರವರಿಲಿ ಹೋಗಿ ಕೊಟ್ಟು ಬಂದಿದೆ. ಅದಕ್ಕೆ ಮಾರ್ಚಲ್ಲಿ ಪೇಮೆಂಟ್ ಬಂದಿದೆ. ಅದು ಇದೇ ಥರ. ಮತ್ತು ಕೆಲವ್ರದ್ದು ಏನಾಗಿದೆ, ಎಲ್ಲಿ NPCI ಮ್ಯಾಪಿಂಗ್ ಆಗ್ತಾ ಇದೆ. ಇವಾಗ ಸಪೋಸ್ ತಿಳ್ಕೊಳ್ಳಿ, ಇವಾಗ ನಾನು ಇದೇ ಬ್ಯಾಂಕಿಗೆ ಪೇಮೆಂಟ್ ತೊಗೋತಾ ಇದ್ದೀನಿ ಪ್ರತಿ ತಿಂಗಳು ಅಂತ ಐತಿ, ಅದೇ ಬ್ಯಾಂಕಿಗೆ ಬರ್ತಾ ಇದೆ. ನಾನು ಹೇಳೋದೇನು ಅದಕ್ಕೆ ಬರ್ತಾ ಇದೆ. ಬಟ್ ಅದಕ್ಕೆ ಏನಾಗಿರ್ತದೆ, ಎಲ್ಲಿ ಮ್ಯಾಪಿಂಗ್ ಆಗಿರ್ತದೆ, ಒಬ್ಬರಿಗೆ 3, 4, 2 ಹಂಗೆ ಅಕೌಂಟ್ ಇರುತ್ತೆ. ಪೋಸ್ಟ್ ಅಕೌಂಟು ಇರುತ್ತೆ. ಅದರ ಬ್ಯಾಂಕ್ ಯಾವುದಾದ್ರು ಎಲ್ಲಿ ಲಿಂಕ್ ಆಗಿರುತ್ತೆ ಅಲ್ಲಿ ಪೇಮೆಂಟ್ ಹೋಗಿರುತ್ತೆ. ಮೊದಲು ಚೆಕ್ ಮಾಡ್ಕೊಳ್ಳಿ NPCI ಎಲ್ಲಿ ಆಗಿದ್ದೆ ನಿಮ್ಮದು ಅಂತ. ಅದನ್ನು ಚೆಕ್ ಮಾಡ್ಕೊಂಡು ಫಾರ್ಮ್ ಮಾಡ್ಕೊಂಡ್ಮೇಲೆ ಮತ್ತು ಅದನ್ನು ಬ್ಯಾಂಕ್ ಬರುತ್ತೆ. ಆ ಬ್ಯಾಂಕಿಗೆ ಹೋಗಿ ಕೇಳಿ. ಅಂದರೆ ಬಂದಿಲ್ಲ ಅಂದರೆ ಮತ್ತೆ ಇದನ್ನು ಮ್ಯಾಪಿಂಗ್ ಒಯ್ದು ಮತ್ತು ನಮ್ಮದು ಆಧಾರ್ ಕಾರ್ಡ ಮತ್ತು ಬ್ಯಾಂಕ್ ಪಾಸ್ಬುಕ್ ಹೋಗಿ ನಮ್ಮ ತಾಲೂಕು ಕಚೇರಿಗೆ ಹೋಗಬೇಕು. ಅಲ್ಲಿ ಹೋಗಿ ಇವೆಲ್ಲ ಕೊಟ್ಟೇವಿಲ್ಲೋ, ಅಲ್ಲಿ ಬೇಜನ್ ಕ್ಯೂ ಯಾಕಂದರೆ ಎಲ್ಲರ ಸಮಸ್ಯೆ ಅದನ್ನೇ ಇದೆ. ಅಲ್ಲಿ ಹೋಗಿ ಕೊಟ್ಟು ಮಾಡಿಸ್ಕೊಂಡು ಬರೋದು ಒಳ್ಳೆಯದು. ಆಗುತ್ತೆ ಇದು ಖಂಡಿತ. ನಾನೇನು ಫೇಕ್ ನ್ಯೂಸ್ ಮಾಡ್ತಾಯಿಲ್ಲ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನನ್ನ ಚಾನಲ್. ಬಟ್ ಅದನ್ನು ನಾನು ಆ ವಿಡಿಯೋ ಹಾಕ್ತಿಲ್ಲ ಚಾನಲಿಗೆ. ನಾನು ಹಾಕಿರೋದೇ ಬೇರೆ. ಎಲ್ಲರಿಗೂ ಹೆಲ್ಪ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅಲ್ಲಿ ನಾನು ಭಾಳಷ್ಟು ತೊಂದರೆ ಕೇಳ್ಕೊಂಡೆ. ಎಲ್ಲಿ ನಾನು ನಮ್ಮದು ಇಂಡಿ ಬರುತ್ತೆ, ನಾನು ಇಂಡಿಯಲ್ಲಿ ಹೋಗಿದ್ದೆ. ಅಲ್ಲಿ ಹೋಗೋಣ ಅಜ್ಜಿದ್ಯಾರು ಯಾರು ಭಾಳ ಮಂದಿ ಅವ್ರದ್ದೆಲ್ಲ ಕಷ್ಟನೇ ನಾನು ಕೇಳ್ಕೊಂಡೆ ಅವ್ರಿಗೆ. ಮತ್ತು ನಾನು ಅಲ್ಲಿ ತಿಳಿಸಿ ಹೇಳಿದೆ, ಎಲ್ಲರಿಗಂತೂ ತಿಳಿಸಿ ಹೇಳೋಕ್ಕಾಗಲ್ಲ. ಯಾರ್ಯಾರು ಬರ್ತಾರೆ ಅವ್ರಿಗೆ ಹೇಳಿದೆ, ಹಿಂಗೆ ಮಾಡ್ಬೇಕಂತ. ಅವ್ರಿಗೂ ಗೊತ್ತಿಲ್ಲ. ಮತ್ತು ಅವ್ರು ಹಂಗೆ ಮಾಡಿದರು. ಮತ್ತು ಒಬ್ಬೊಬ್ಬರಿಗೆ ಬ್ಯಾಂಕ್ ಪೇಮೆಂಟ್ ಬರ್ತಾ ಇದೆ. ಅವ್ರು ಏನು ಅಂದ್ಕೊಂಡಾರೆ, ನಾನು ಇವಾಗ ಸ್ವಲ್ಪ ಹೋಗ್ತಾ ಇದ್ದೀನಿ, ಈ ಬ್ಯಾಂಕಿಗೆ ತೊಗೋತಾ ಇದ್ದೀನಿ ಪ್ರತಿ ತಿಂಗಳು, ಮತ್ತು ಪೇಮೆಂಟ್ ಅಲ್ಲೇ ಬರ್ತದೆ ಅಂತ ನಾನು ತೊಗೋತೀನಿ. ಆದರೆ ಅಲ್ಲಿ ಬಂದಿಲ್ಲ. ಅದು ಆ ಪೇಮೆಂಟ್ ಎಲ್ಲಿ ಹೋಗಿದೆ, ಮತ್ತೊಂದು ಅಕೌಂಟಿಗೆ ಹೋಗಿದೆ. ಅದು ಯಾಕಂದರೆ NPCI ಎಲ್ಲಿ ಆಗಿದೆ ಅಲ್ಲಿ ಹೋಗಿದೆ. ಅದಕ್ಕಂತ ಹಿಂಗಾಗಿದೆ. ಕೆಲವ್ರದ್ದು ಹಿಂಗಾಗಿದೆ. ಅದು ಕೂಡ ನಾನು ಇದು ಮಾಡಿದೆ. ನಮ್ಮ ಫಾದರ್ದು ಅಂದರೆ ನಮ್ಮಪ್ಪಂದು ಏನಾಗಿತ್ತು, ಇಲ್ಲಿ ಬರ್ತಿತ್ತು ನಮ್ಮದು ರೆಗ್ಯುಲರ್ ಬರೋ ಬ್ಯಾಂಕಿಗೆ, ಅಂದರೆ ಒಂದು ಕೆನರಾ ಬ್ಯಾಂಕ್ ಅಂತಿದೆ ಅಲ್ಲಿ. ಬಟ್ ನಾನು ಅಲ್ಲೇ ಹೋಗಿ ಚೆಕ್ ಮಾಡೋದು. ಅದನ್ನು ಪೇಮೆಂಟ್ ಬಂದಾಗಿರ್ಬೇಕಂತ ನಾನು ಇದನ್ನು ಮಾಡಿದೆ. ಮತ್ತು ನಾನು NPCI ಮ್ಯಾಪಿಂಗ್ ಮಾಡಿದೆ. ಅದನ್ನು ಮಾಡಿದ್ಮೇಲೆಲ್ಲ ಅಲ್ಲಿ ಹೇಳ್ತದೆ ಪೋಸ್ಟ್ ಆಫೀಸಿಗೆ ಹೋಗಿದೆ ಅಂತ. ಅದನ್ನು ಪೋಸ್ಟ್ ಆಫೀಸಿಗೆ ನೋಡಿದರೆ ಅದನ್ನು ರೆಗ್ಯುಲರ್ ಬರ್ತಾನೆ ಇರ್ತದೆ. ಹಾಗಂತ ಅದನ್ನು ಹೇಳ್ತಾ ಇದ್ದೀನಿ. ಈ ಥರ ಆಗಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ, ಇದು ಮಾಡಿ. ಮತ್ತು ಇದಕ್ಕೆ NPCI ಮಾಡೋಕ್ಕೆ ಕಡ್ಡಾಯವಾಗಿ ಫೋನ್ ನಂಬರ್ ಲಿಂಕ್ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಆವಾಗಲೇ ಬರುತ್ತೆ. ಅಂದರೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಿಗೆ ಒಂದು OTP ಬರುತ್ತೆ. ಅದೇ OTP ಹಾಕಿದ ಮೇಲೇ ಅದನ್ನು ಆಗೋದು, ಅಲ್ಲಿ ತನಕ ಆಗಲ್ಲ. ಪಾಸ್ಬುಕ್ಕು ಇಷ್ಟೆಲ್ಲ ಮಾಡಿ. ಮತ್ತೆ ನೋಡಿ ಫ್ರೆಂಡ್, ಈ ವಿಡಿಯೋ
ಯಾರಾದರೂ ನೋಡಪ್ಪ ಈ ವಿಡಿಯೋದವ್ರು ನಾವು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಬೇಡಿ. ನಿಮ್ಮ ಅಕ್ಕಪಕ್ಕ ಇದ್ದವರಿಗೆ, ನಿಮಗೆ ಗೊತ್ತಿದ್ದವರಿಗೆ ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೇ ಮುಂಚೆ ನಾನು ಇದನ್ನು ವಿಡಿಯೋ ಬಂದು ಮಾಡಿದ್ದೆ, ಆಗ್ತಿರಲಿಲ್ಲ. ಯಾಕೆಂದರೆ ಸಬ್ಸ್ಕ್ರೈಬ್ ಆಗ್ತಿರಲಿಲ್ಲ. ಅದನ್ನು ಕೆಲಸ ಮಾಡೋಕ್ಕೂ ಇದನ್ನಿಲ್ಲ. ನಾನು ಡೈಲಿ ಕೂಲಿ ಕೆಲಸ ಮಾಡೋವನ್ನೇ. ಅದಂತ ಮಾಡಿ ಇದೇರ ಮ್ಯಾಗೆ ಕೂತ್ರೆ ಒಂದು ಜೀವನ ಆಗಲ್ಲ, ಹೊಟ್ಟೆನೂ ತುಂಬಲ್ಲ. ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ. ಇದು ಎಲ್ಲರಿಗೂ ಗೊತ್ತಾಗಬೇಕಂತ ಇದನ್ನು ವಿಡಿಯೋ ಹಾಕಿದ್ದೀನಿ. ಇದನ್ನು ತಿಳ್ಕೊಳ್ಳಿ, ಇದರ ಲಾಭನೂ ಮಾಡ್ಕೊಳ್ಳಿ. ಯಾರು ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್. ಯಾರಿಗಾದರೂ ಹೆಲ್ಪ್ ಆದರೆ ಎಷ್ಟೇ ಇದನ್ನಾಗುತ್ತೆ, ಆ ಹೆಲ್ಪಿಂಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಆಗ್ತಾ ಇದೆ ಅಂತ. ಮತ್ತು ನೀವು ಅದನ್ನು ನೋಡ್ಕೊಳ್ಳಿ. ಇದು ಏನಪ್ಪ, ಇದು ಏನು ನಮ್ಮದು ಏನು ಕೆಲಸದ ಅಂತ ಹೇಳಬೇಡಿ. ಯಾಕಂದರೆ ನಾವು ಯಾರಿಗಾದರೂ ಹೆಲ್ಪ್ ಮಾಡದೇ ಬಿಡು, ನಮ್ದು ಇರಲಿ ಬಿಡು, ನಮ್ಮ ಮನೆಯಲ್ಲಿಲ್ಲ. ಅರೆ ಮಂದಿ ನಮ್ಮ ಅಕ್ಕಪಕ್ಕದವರು ಇರ್ತಾರೆ, ಮತ್ತು ಯಾರಿಗಾರು ಇರ್ತಾರೆ, ಅವರಿಗರೆ ಹೆಲ್ಪ್ ಆಗುತ್ತೆ ಅಂತ ಹೆಲ್ಪ್ ಮಾಡಿ. ಇದನ್ನೇ ಹೇಳ್ತಾ ಇರೋದು. ಇದಕ್ಕೋಸ್ಕರ ಈ ವಿಡಿಯೋ, ಯಾಕೆಂದರೆ ಅವ್ರಿಗೆ ಬರೋದು ಅದೇ ಆಧಾರ. 1200 ರೂಪಾಯಿ, 1200 ರೂಪಾಯಿ ಏನು ಕಮ್ಮಿಲ್ಲ. ಆ ವಯಸ್ಸವರಿಗೆ ಅವರು ಅಟ್ಟೆ ಎಷ್ಟೋ ಅವ್ರದ್ದು ಮೆಡಿಸನ್ಸು, ಟ್ಯಾಬ್ಲೆಟು, ಏನು ಅದು ಇದು ಅಂತ ಬರುತ್ತೆ. ಆ ಖರ್ಚರೇ ಹೋಗುತ್ತೆ ಅಂತ ಆಸೆಗಾಗಿ ಮಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೇನು ತಿಳಿಯಂಗಿಲ್ಲ. ನಾವು ತಿಳಿದವರು ಅವರಿಗೆ ತಿಳಿಸಿ ಹೇಳಬೇಕು. ಅದಕ್ಕಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಆದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೇನೆ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮತ್ತು ಮಂದಿದು ಪಿಂಚಣಿ ಬರ್ತಾ ಇದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಬಂದಾದವ್ರದ್ದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾನು ರಿಪ್ಲೈ ಹೇಳ್ತೀನಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ನನಗೆ ಗೊತ್ತಾಗುತ್ತೆ ಮಂದಿ ನನ್ನಿಂದ ಹೆಲ್ಪ್ ಆದರು ಅಂತ. ನನಗೂ ಶಾಂತಿ ಆಗುತ್ತೆ. ಯಾಕಂದರೆ ನಾನು ಹಾಕಿದ್ದಕ್ಕೆ ನನ್ನ ಸ್ವಾರ್ಥ ಆಯ್ತಂತ ಎಲ್ಲರಿಗೂ ಗೊತ್ತಾಯ್ತಂತ. ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು ಇದನ್ನು ಆಗಲ್ಲ. ನಿಮ್ಮದು ಏನು ರೊಕ್ಕ ಕಟ್ಟಾಗಲ್ಲ, ಅದಕ್ಕೆ ಅಮೌಂಟ್ ಇಲ್ಲ, ಫ್ರೀಯಾಗಿ ಇರುತ್ತೆ. ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ಮೇಲೆ ನಾನು ಇಂಥದ್ದೇನೆ ವಿಡಿಯೋ ಹಾಕ್ತೀನಿ. ಹೊಸ ಸುದ್ದಿ, ಹೊಸ ಇದನ್ನು ಹೇಳಿ ವಿಡಿಯೋ ಜಾಸ್ತಿ ಉದ್ದವಾಗ್ಬಿಡುತ್ತೆ. ನಾನು ಇಟ್ಟು ಹೇಳಿ ನಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೆ ಸಿಗೋಣ.